ಎಲ್ರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಕೊಡ್ತಕ್ಕಂಥ ಪುಷ್ಟಿಯನ್ನು ಕೆಲವರು ಅದರ ಬಳಕೆಯೇ ಗೊತ್ತಿಲ್ಲದೆ ತುಂಬ ವೇಸ್ಟನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನೀಡುವಂತಹ ಪುಷ್ಟಿಯ ಬಳಕೆಯ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ. ಅದ್ರ ಜೊತೆ ಒಂದು ರೆಸಿಪಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಪುಷ್ಟಿಯನ್ನು ನಾವು ತಾಲಿಪೊಡಿ ರೀತಿಯಾಗಿ ನಾವು ಮಾಡಿ ಮಕ್ಕಳಿಗೆ ನೀಡ್ಬೋದು. ಆ ಪುಷ್ಟಿಯ ಹಿಟ್ಟನ್ನು ತಗೋಬೇಕು. ಅದನ್ನು ತಗೊಂಡು ಅದನ್ನು ಸಾಣಿಸ್ಕೊಂಡ್ಬಿಟ್ಟು ಅದರೊಂದಿಗೆ 2 ಚಮಚ ಗೋಧಿ ಹಿಟ್ಟನ್ನು ಬೆರೆಸಿಬಿಟ್ಟು ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಅಥವಾ ನೀವು ಬೇರೆ ಯಾವುದಾದ್ರು ಸೊಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ಆ ಸಬ್ಬಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಲಿಲ್ಲ ಅಂತಂದರೆ ಸ್ವಲ್ಪ ಖಾರದ ಪುಡಿಯನ್ನು ನೀವು ಬಳಸ್ಬಿಟ್ಟು ನಾವು ಚಪಾತಿಗೆ ಯಾವ ರೀತಿಯಾಗಿ ಕಲಿಸ್ತೀವಲ್ಲ ಆ ರೀತಿಯಾಗಿ ಕಲಿಸ್ಬಿಟ್ಟು ಇಟ್ಕೊಂಡು ಅವುಗಳನ್ನ ಚಪಾತಿ ಆಕಾರದಲ್ಲಿ ಸಣ್ಣದಾಗಿ ಗಾಲಿ ಥರ ಮಾಡಿಬಿಟ್ಟು ಅವುಗಳನ್ನ ತಟ್ಟಿ ಹಂಚಲ್ಲಿ ಹಾಕಿ ಎಣ್ಣೆಯನ್ನು ಹಾಕಿ ಬೇಯಿಸಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಪುಷ್ಟಿಯನ್ನು ವೇಸ್ಟ್ ಮಾಡಬೇಡ್ರಿ. ತುಂಬ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಅದು. ಇದರ ಬಳಕೆಯನ್ನು ಮಾಡಿ ಮನೇಲಿ ಕೊಟ್ಟಿದ್ದನ್ನು ಮಕ್ಕಳಿಗೆ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಇದನ್ನು ನಾವಿವತ್ತು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಾಡಿ ಕೊಟ್ವಿ. ನಮ್ಮ ಮಕ್ಕಳು ನೋಡಿ ತುಂಬ ಖುಷಿಯಿದ್ದ ಎಷ್ಟು ಚೆನ್ನಾಗಿದೆ ಅಂತೇಳಿ ತಿಂತಾ ಇದ್ದಾರೆ. ನಮಗೆ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಹೊಸ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.